ವೇಟ್ರ್ ಹೇಗೆ ಕೆಲಸ ಮಾಡ್ತಾರೋ ಅದೇ ತರ ಕೆಲಸ ಮಾಡುತ್ತೆ. ಕಸ್ಟಮರ್ ರಿಸೀವ್ ಅಂತ ಕೊಟ್ಟರೆ ಅದೇ ಅವ್ರಿಗೆ ಫುಡ್ ಕೊಟ್ಟು ರಿಟರ್ನ್ ತನ್ನ ಜಾಗ ಎಲ್ಲಿದೆ ಅಲ್ಲಿ ಬಂದು ನಿಲ್ತದೆ. ಹೋಟೆಲ್ ಸೇವೆಯಲ್ಲಿ ಹೊಸ ಟ್ರೆಂಡ್, ರೋಬೋಟ್ ವೇಟರ್. ಮಂಗಳೂರಿನ KS ರಾವ್ ರಸ್ತೆಯ ಪಾಕಶಾಲಾ ಹೋಟೆಲ್ನಲ್ಲಿ ರೋಬೋಟ್ ಈಗ ಗ್ರಾಹಕರಿಗೆ ಫುಡ್ ಸರ್ವ್ ಮಾಡ್ತಾ ಇದೆ. ಕಾರ್ಮಿಕರ ಹೊರೆ ಕಡಿಮೆ ಮಾಡಲು ಹಾಗೂ ವೇಗವಾಗಿ ಸೇವೆ ನೀಡಲು ಈ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗಿದೆ. ಈ ರೋಬೋಟ್ 32 ಟೇಬಲ್ಗಳಿಗೆ ಹೋಗಬಲ್ಲದು. ಟಚ್ ಸ್ಕ್ರೀನ್ನಲ್ಲಿ ಟೇಬಲ್ ಆಯ್ಕೆ ಮಾಡಿದರೆ ಅದು ಸ್ವತಃ ಅಲ್ಲಿಗೆ ತಲುಪುತ್ತದೆ. ಆಯಾ ಟೇಬಲ್ ಬಳಿಗೆ ತೆರಳಿ ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ತಿರುಗಿ ನಿಲ್ಲುತ್ತದೆ. ಇದರಲ್ಲಿ ಆಹಾರ ಇರಿಸಲು ಹಾಗೂ ತೆರೆಯಲು ಜನರ ಸಹಾಯ ಅಗತ್ಯ. ಇದಲ್ಲದೆ ಈ ರೋಬೋಟ್ನಲ್ಲಿ ಫುಡ್ ಮತ್ತು ಜ್ಯೂಸ್ ಮೋಡ್ ಇದ್ದು, ಫುಡ್ ಮೋಡ್ನಲ್ಲಿ ಸ್ವಲ್ಪ ವೇಗವಾಗಿ ಸಾಗಿದರೆ ಜ್ಯೂಸ್ ಮೋಡ್ನಲ್ಲಿ ಜ್ಯೂಸ್ ಚೆಲ್ಲದಂತೆ ನಿಧಾನವಾಗಿ ಸಾಗುತ್ತದೆ. ಸೆನ್ಸಾರ್ ಇರುವುದರಿಂದ ದಾರಿಯಲ್ಲಿ ಅಡ್ಡಿ ಕಂಡರೆ ತಕ್ಷಣ ನಿಲ್ಲುತ್ತದೆ. ದಾರಿ ಖಾಲಿಯಾದ ಬಳಿಕ ಮತ್ತೆ ಮುಂದುವರಿಯುತ್ತದೆ. ಸುಮಾರು 2 ರಿಂದ 3 ಲಕ್ಷ ವೆಚ್ಚದ ಈ ರೋಬೋಟ್ ಮಕ್ಕಳಿಗೆ ದೊಡ್ಡ ಆಕರ್ಷಣೆಯಾಗಿದೆ. ಐದು ಟೇಬಲ್ಗೆ ನಾವು ರೋಬೋಟ್ ಸರ್ವಿಸ್ ಮಾಡ್ತಾ ಇದೀವಿ. 5 ಟೇಬಲ್ಗೆ ಅಂದ್ರೆ ಒಂದೇ ಸಲ 5 ಟೇಬಲ್ಗೆ ಟೇಬಲ್ ಸರ್ವಿಸ್ ಕೊಡುತ್ತೆ. ಇದು ನಮ್ಮಲ್ಲಿ 38 ಟೇಬಲ್ ಇದೆ. 38 ಟೇಬಲ್ಗೂ ನಮಗೆ ದಿವಸಕ್ಕೆ 10 ಅವರ್ ಇದು ಕೆಲಸ ಮಾಡುತ್ತೆ. ಇದು ಒಂದು ವೇಟ್ರ್ ಹೇಗೆ ಕೆಲಸ ಮಾಡ್ತಾರೋ ಅದೇ ತರ ಕೆಲಸ ಮಾಡುತ್ತೆ. ನಮಗೆ ಬೆನಿಫಿಟ್ ಏನಂದ್ರೆ ಮ್ಯಾನ್ ಪವರ್ ನಮಗೆ ಯೂಸ್ ಆಗುತ್ತೆ. ಅದರಲ್ಲಿ ತುಂಬಾ ಯೂಸ್ ಆಗ್ತಾ ಇದೆ. ಮತ್ತೆ ಗ್ರಾಹಕರಿಂದ ತುಂಬಾ ಅಭಿಪ್ರಾಯ, ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಕರಾವಳಿ ನಮ್ಮ 40 ಬ್ರಾಂಚಿನಲ್ಲಿ ಇದು 10 ಬ್ರಾಂಚಲ್ಲಿ ಇದೆ ಆಲ್ರೆಡಿ. ನಮ್ಮ ಕರಾವಳಿ ಬ್ರಾಂಚ್ ಇದು ವಿಭಾಗದಲ್ಲಿ ಇದು ಫಸ್ಟ್ ನಮ್ಮದು. ಮತ್ತು ಮಂಗಳೂರಲ್ಲಿ ಇದು ಫಸ್ಟ್. ನನ್ಗೆ ಗೊತ್ತಿದ್ದ ಮಟ್ಟಿಗೆ ಇದು ಮೊದಲ ಪ್ರಯತ್ನ ನಮ್ಮದು. ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಆಮೇಲೆ ಚಾರ್ಜ್ ಮಾಡ್ತೀವಲ್ಲ, ಫಸ್ಟ್ ಚಾರ್ಜ್ ಮಾಡಿಡಬೇಕು. ದಿನಕ್ಕೆ 6 ಅವರ್ ಚಾರ್ಜ್ ಮಾಡಬೇಕು. ಮಾರ್ಕ್ ಮಾಡಿರ್ತೀವಿ ಟೇಬಲ್ಗೆ. ಆಮೇಲೆ ರೂಟ್ ಮಾರ್ಕಿಂಗ್ ಮಾಡಿರ್ತೀವಿ. ಅದನ್ನು ಆಲ್ರೆಡಿ ಅದು ರೆಕಾರ್ಡ್ ಆಗಿರ್ತದಲ್ವ, ಅದೇ ಪ್ರಕಾರ ನೀವು ಟೇಬಲ್ ನಮ್ಮಲ್ಲಿ 38 ಟೇಬಲ್ ಇದೆ. 38 ಟೇಬಲಲ್ಲಿ ನೀವು ಯಾವ ಟೇಬಲ್ ಬೇಕಾದ್ರೆ ಗೊತ್ತಿದ್ರೆ ಆ ಟೇಬಲ್ಗೆ ಹೋಗಿ ಫುಡ್ ಹೋಗುತ್ತೆ. ಕಸ್ಟಮರ್ ರಿಸೀವ್ ಅಂತ ಕೊಟ್ಟರೆ ಅದೇ ಅವ್ರಿಗೆ ಫುಡ್ ಕೊಟ್ಟು ರಿಟರ್ನ್ ತನ್ನ ಜಾಗ ಎಲ್ಲಿದೆ ಅಲ್ಲಿ ಬಂದು ನಿಲ್ತದೆ. ಒಮ್ಮೆ ಹೋದಾಗ ನೀವು ಒಂದೇ ಸಲ 4 ರ್ಯಾಕ್ ಇದೆ ಇದರಲ್ಲಿ ನೋಡಿ. 1, 2, 3, 4 ರ್ಯಾಕಲ್ಲಿ ನೀವು ಫುಡ್ ಇಡ್ಬೋದು. ಸಿಬ್ಬಂದಿ ಕೊರತೆ ಅಂತ ಹೇಳ್ತಾರೆ ನೋಡಿ, ಅದನ್ನ ಇದು ನಿಗಿಸ್ತಾ ಇದೆ. ಅದೇ ರೋಬೋಟ್ ಬಗ್ಗೆ ಹೇಳೋದಾದ್ರೆ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಟು ಸಿ ಇಟ್. ಅಂದ್ರೆ ಹೊಸ ಎಕ್ಸ್ಪೀರಿಯನ್ಸ್ ನಾನು ನೋಡ್ಲಿಲ್ಲ ಬೇರೆ ಯಾವ ಹೋಟೆಲಲ್ಲೂ ಈ ತರ. ಚೆನ್ನಾಗಿದೆ, ಅಂದ್ರೆ ಅದ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅಂತ ಖುಷಿ ಆಯ್ತು.